ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ಏನ್ ಮಾಡೋಣಮ್ಮ? ಅವರೆಕಾಳು ಐತೆ, ಮಟನ್ ತಂದಿದ್ದಾರೆ, ಅವರೇ ಮಟನ್ ಸಾಂಬಾರ್. ಇವತ್ತಿನ ಸ್ಪೆಷಲ್ ಬಂದು ಹೊಸದಾಗಿ ಟ್ರೈ ಮಾಡ್ತಾ ಇದೀವಿ, ಅವರೇ ಮಟನ್ ಸಾಂಬಾರ್ ಅಂತ. ಅಂಡ್ ಎಲ್ಲಾರ್ಗು ಆರ್ಯ ಬ್ಲಾಗ್ಸ್ ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಬ್ಲಾಗ್ ನ ನಾನು ಸ್ಟಾರ್ಟ್ ಮಾಡ್ತೀನಿ. ಇದು ಸ್ಟಾರ್ಟ್ ಮಾಡೋಣ. ಮಟನ್ ಅವರೇ ಸಾಂಬಾರ್ ಮಾಡೋಣ. ಓಕೆ. ಎಣ್ಣೆ ಹಾಕಿದ ಆಯಲ್ಲು ಈರುಳ್ಳಿ ಹಾಕ್ತಾನೆ. ಈರುಳ್ಳಿ ಬ್ರೌನ್ ಬರ್ಬೇಕು ಸ್ವಲ್ಪ. ಫ್ರೈ ಆಯ್ತು ಮಟನ್. ಮಟನ್ ಚೆನ್ನಾಗಿ ಮಟನ್ ಚೆನ್ನಾಗಿ 3 ಸಲ ತೊಳ್ಕೊಂಡೆ. ಈರುಳ್ಳಿ ಡ್ರೈ ಆದ ಮಟನ್. ಗಪ್ಪು ಮಿಕ್ಸ್ ಮಾಡ್ಕೊಂಡು ಇವಾಗ ಉಪ್ಪು ಅರಿಶಿನ ಈರುಳ್ಳಿ ಡ್ರೈ ಆಗಿರೋದೆಲ್ಲ ಇವಾಗ ಸ್ವಲ್ಪ 10 ನಿಮಿಷ ಇದ್ ಮಾಡ್ಬೇಕು. ಉಪ್ಪು ಹಾಕಿದ್ರಲ್ವಾ, ಅರಿಶಿನ ಪುಡಿ ಸ್ವಲ್ಪ ಹಾಕೊಂಡಿದೆ. ಎಲ್ಲ ಡ್ರೈ ಆಯ್ತು, ನೀರ್ ಅಂಶ ಇತ್ತು. ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಸೊಪ್ಪು ಎಲ್ಲ ಉಗ್ಗುತ್ತಂತ ಡ್ರೈ ಆಗಂಟ ಬೇಯಿಸ್ಬೇಕು ಮಟನ್. ಸ್ವಲ್ಪ ನೀರಿಕ್ಕಿಲ್ಲ. ಹೈ ಫ್ರೆಂಡ್ಸ್, ಅವರೆಕಾಳು ಮಟನ್ ಸಾರು ಮಾಡೋದಕ್ಕೆ ಮೊದ್ಲಿಗೆ ನಾನಿಲ್ಲಿ 3 ಈರುಳ್ಳಿನ ತಗೊಂಡಿದ್ದೀನಿ, 1 ಟೊಮೆಟೊ, ಒಂದ್ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಅಂಡ್ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ 2 ಪೀಸು, 4 ಪೀಸ್ ಮೆಣಸನ್ನು ಕೂಡ ತಗೊಂಡಿದ್ದೀನಿ. ಇದನ್ನ ಗ್ರೈಂಡ್ ಮಾಡ್ಕೊಂಡ್ ಬರ್ತೀನಿ. ಅದನ್ನ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಲವಂಗ, ಚಕ್ಕೆ, ಶುಂಠಿ, ಬೆಳ್ಳುಳ್ಳಿ ತುಂಬಾ ಟೇಸ್ಟ್ ಆಯ್ತು. ಇದಕ್ಕೆ ತಕೊಂಡ್ ತಿನ್ಬೋದು. ಸ್ವಲ್ಪ ಗ್ರೀನ್ ಸ್ವಲ್ಪ ಮಿಕ್ಕಿದ್ರೆ ಸ್ವಲ್ಪ ನೀರ್ ಹಾಕೊಂಡೆ, ಒಂದು ಅರ್ಧ ಲೋಟದಷ್ಟು. ಗ್ರೀನ್ ಕಲರ್ ಚಟ್ನಿ ಹಾಕಿನಿ. ಸೊಪ್ಪನ್ನ ಒಂದು 5 ನಿಮಿಷ ಬೇಕು. ಈಗ ಒಂದ್ ಪೇಸ್ಟ್ ನ ಮಾಡ್ಕೊಂಡಾಯ್ತು ಅವರೆಬೇಳೆ ಮಟನ್ ಸಾರ್ಗೆ. ನೆಕ್ಸ್ಟ್ ಪುಡಿ ಆಡ್ಸ್ಕೊಳ್ಳೋದಿಕ್ಕೆ ಎರಡು ಈರುಳ್ಳಿ, 1 ಬಟ್ಲಷ್ಟು ಕಾಯಿ ತುರಿ, ಸ್ವಲ್ಪ ಕಡ್ಲೆ ಮತ್ತೆ ಮಟನ್ ಸಾಂಬಾರ್ ಪುಡಿ, ಇದಿಷ್ಟನ್ನ ಹಾಕಿ ರುಬ್ಕೊಂಡ್ ಬರ್ತೀನಿ. ನಾನು ಇದನ್ನ ನುಣ್ಣಗ್ ರುಬ್ಕೊ ಬಂದಿದ್ದೀನಿ. ಇದಕ್ಕೆ ನಾನು 5-6 ಸ್ಪೂನ್ ಅಷ್ಟು ಮಟನ್ ಸಾಂಬಾರ್ ಪುಡಿನ ಆಡ್ ಮಾಡ್ತೀನಿ. 5-6 ಸ್ಪೂನ್ ಅಷ್ಟು ಮಟನ್ ಸಾಂಬಾರ್ ಪುಡಿನ ಹಾಕೊಂಡಿದ್ದೀನಿ. ಇದನ್ನ ನಾನು ಗ್ರೈಂಡ್ ಮಾಡ್ಕೊಂಡ್ ಬರ್ತೀನಿ. ಫೈನಲ್ ಈ ತರ ಪೇಸ್ಟ್ ಮಾಡ್ಕೊಂಡು ಮಟನ್ ಸಾಂಬಾರ್ ಪುಡಿ ಹಾಕೊಂಡು ಈ ತರ ಪೇಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ಈಗ ಬನ್ನಿ ಹೇಗ್ ಮಾಡೋದು ಅಂತ ತೋರಿಸ್ತೇನೆ. ಆಯ್ತು ಇವಾಗ ಅಲ್ವಾ, ಗ್ರೀನ್ ಡ್ರೈ ಆಯ್ತು ನೋಡಿ. ಈ ತರ ಡ್ರೈ ಆಯ್ತು ಇವಾಗ. ಹಾಕಣ್ಣ. ತುಂಬಾ ಸಿಂಪಲ್ ಆಗಿರ್ತದೆ, ತುಂಬಾ ಟೇಸ್ಟ್ ಆಗಿ ಇರ್ತದೆ. ಪಟಾಪಟ್ ಅಂತ ಅರ್ಧ ಗಂಟೆಗೆಲ್ಲ ಮಟನ್ ಸಾಂಬಾರ್ ರೆಡಿ ಮಾಡ್ಕೊಬಿಡ್ಬೋದಲ್ವಮ್ಮ? ಹೌದು, ಸಿಂಪಲ್ ಆಗಿ ಟೇಸ್ಟ್ ಆಗಿರ್ತದೆ, ಬೇಗನೆ ಆಯ್ತದೆ. ನೀರ್ ಹಾಕೊಂತ ಇದ್ದಾರೆ. ತುಂಬಾ ಗಟ್ಟಿಗೆ ಆಯ್ತಲ್ಲ, ಸ್ವಲ್ಪ ನೀರ್ ಹಾಕೊಂಡೆ. ನಮ್ಮನೆ ಎಷ್ಟು ತೆಳುವಾಗಿರ್ತದೆ ನಿಮ್ಗೆ ಅಷ್ಟು ಹಾಕೊಳ್ಳಿ ನೀರು. ಎಷ್ಟು ತೆಳ್ಳಗಿರುತ್ತೆ ಅಷ್ಟು ರುಚಿಯಾಗಿರುತ್ತಲ್ವಾ? ತುಂಬಾ ಟೇಸ್ಟ್ ಇರ್ತದೆ. ಗಟ್ಟಿಯಾದ್ರೆ ರುಚಿ ಟೇಸ್ಟ್ ಕಡಿಮೆ ಚೆನ್ನಾಗಿರಲ್ಲ. ನಿಮ್ಗೆ ಎಷ್ಟು ಬೇಕಷ್ಟು ನೀರ್ ಹಾಕೊಳ್ಳಿ. ಈಗ ಅವರೆಕಾಳು ಸೀಸನ್ ಇರೋದ್ರಿಂದ ಅಮ್ಮ ಒಂದ್ಸತಿ ಟ್ರೈ ಮಾಡಿ ನೋಡ್ಲೇಬೇಕಲ್ವಾ? ನನ್ಗಂತೂ ತುಂಬಾ ಯಾವಾಗ ತಿಂತೀನೋ ಅಂತ ಅನಿಸ್ತಾ ಐತೆ ಅಮ್ಮ. ತುಂಬಾ ಚೆನ್ನಾಗಿರ್ತದೆ ಅವರೇ ಸಾಂಬಾರು. ಮಟನ್ ಅವರೇ ಸಾಂಬಾರು ಫೈನ್ ಆಗಿರ್ತದೆ. ಬೇಕಾಗ್ತದೆ. ಎಷ್ಟು ಬೇಗ ಗಟ್ಟಿಗಿರ್ಬೇಕಾ ತೆಳ್ಳಗಿರ್ಬೇಕಾ ತೆಳ್ಳಗೆ ನಾವು ಮಾಡೋಣ. ಮಟನ್ ಸ್ವಲ್ಪ ತೆಳ್ಳಗಿರ್ತೀನಿ.
ಗಟ್ಟಿಗೆ ಟೇಸ್ಟ್ ಇರಲ್ಲ. ಈಗ ಕ್ಯಾಪ್ ಹಾಕ್ತಿರೇನ ಹಂಗಾದ್ರೆ? ಕ್ಯಾಪ್ ವಿಷಲ್ ಹೊಡಿಬೇಕು? 3 ವಿಜಲ್ ನೋಡಿ.